ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದ ವಿಠಲ್ ಇದ್ದಾರೆ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಇದ್ದಾರೆ, ನಮ್ಮ ಸಂಘದ ಪದಾಧಿಕಾರಿಗಳಾದ ಶ್ರೀನಿವಾಸಯ್ಯ, ಲಕ್ಷ್ಮೀಪತಿ, ರಮೇಶು, ಕೃಷ್ಣಪ್ಪ, ಅಣ್ಣಯ್ಯಪ್ಪ ಮತ್ತು ಕುಮರಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೇವರಾಜ್ ಇದ್ದಾರೆ. ಹಾಗೂ ಒಕ್ಕೂಟದ ಕಾರ್ಯದರ್ಶಿಗಳಾದ ಲೋಕೇಶಪ್ಪ ಇದ್ದಾರೆ, ಒಕ್ಕೂಟದ ಕಾರ್ಯದರ್ಶಿಗಳಾದ ಲೋಕೇಶಪ್ಪ ಇದ್ದಾರೆ. ಹಾಗೂ ಗಂಭೀದಾಸರ ಜನಾಂಗಕ್ಕೆ ಸೇರಿದಂತಹ ಗೋಪಾಲಕೃಷ್ಣ ಇದ್ದಾರೆ. ಅವರು ಒಕ್ಕೂಟದ ಆಂತರಿಕ ರಕ್ತ ಪರಿಶೋಧಕರು ಮತ್ತು ಉಪಾಧ್ಯಕ್ಷರಾದ ಜೋಗಮಲ್ರವರಿದ್ದಾರೆ, ಗೂರ್ಖಾ ಸಮಾಜದವರು ಮತ್ತು ಸೇವಾ ಸಮಾಜದ ಅಧ್ಯಕ್ಷರಾದ ಮಣಿಕಂಠರವರು ಸಹ ಇದ್ದಾರೆ. ಹಾಗೂ ನಮ್ಮ ಸಂಘದ ಇತರ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕ ರಾಜ್ಯ ಗೋವಾ ಯಾದವ ಸಂಘ ಮತ್ತು ಕರ್ನಾಟಕ ರಾಜ್ಯ ಒಕ್ಕೂಟದ ಪರವಾಗಿ ನಮ್ಮ ಡಿ ಕೆ ಶ್ರೀನಿವಾಸ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೋವಾ ಯಾದವ ಸಂಘ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರವರ್ತರ ಒಕ್ಕೂಟ ಹಾಗೂ OBC ABC ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅವರಿಗೆ ಮಂತ್ರಿ ಸ್ಥಾನ ನೀಡುವ ಬಗ್ಗೆ ನಮ್ಮ ಪದಾಧಿಕಾರಿಗಳಾದಂಥ ಶ್ರೀನಿವಾಸರವರು ಈ ಪತ್ರಿಕಾಗೋಷ್ಠಿಯನ್ನು ಸ್ವೀಕರಿಸುವಂತೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ಕರ್ನಾಟಕ ಯಾದವ ಸಂಘದ ಪರವಾಗಿ ಮತ್ತು ಪ್ರವರ್ಗ ವರ್ಗ ಒಕ್ಕೂಟದ ಸಮಸ್ತ ಬಂಧುಗಳ ಪರವಾಗಿ ಮತ್ತು ಇಡೀ ಯಾದವ ಬರ್ಲ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸ್ನೇಹಿತರೆ, ಪ್ರಥಮವಾಗಿ ಈಗ ನಮ್ಮ ಒತ್ತಾಯ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರಾದಂಥ ಡಿ ಶ್ರೀನಿವಾಸ್ ಅವರು ಇಡೀ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ 32 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಇಡೀ ಜನಾಂಗದ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ. ಸಮಾಜ ಅವರಿಂದ ಇದೆ. 2003-4 ನಂತರ ಎ ಕೃಷ್ಣಪ್ಪನವರ ನಂತರ 20 ವರ್ಷಗಳ ನಂತರ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನ ಆಗಲಿ ಮಂತ್ರಿ ಸ್ಥಾನ ಆಗಲಿ ಪ್ರಾತಿನಿಧ್ಯ ಸಿಗಿಲ್ಲ. ಈಗ ಏನು ಡಿ ಕೆ ಶ್ರೀನಿವಾಸ್ ಅವರು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಇಲ್ಲಿ ತನಕ ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲುವನ್ನೊಂದು ಇರಲಿಲ್ಲ. ಅವರು ಪಾದಾರ್ಪಣೆ ಮಾಡಿದ ನಂತರ ಅಲ್ಲಿ ಕಾಂಗ್ರೆಸ್ ಪಕ್ಷ ದಿಗ್ವಿಜಯವನ್ನು ಸಾಧಿಸಿದೆ. ಮತ್ತು ಈಗ ಇಡೀ ರಾಜ್ಯದ 32 ಜಿಲ್ಲೆಗಳಲ್ಲಿ ಅವರು ಪ್ರವಾಸ ಮಾಡಿ ಪ್ರವರ್ಗ 1ರ 99 ಜಾತಿಗಳ ಏನು ದಮನಿತ ಜಾತಿಗಳು, ದೊಬ್ಬಿದಾಸ ಇರ್ಬೋದು, ಎಳವಾಯಿ ಇರ್ಬೋದು, ಇಂಥ ಉಪ್ಪಾರ ಇರ್ಬೋದು, ಅಕ್ಕಿಪಿಕ್ಕಿ, ಈ ಥರ ಹಲವಾರು ತುಳಿತಕ್ಕೊಳಗಾದ ಸಮಾಜಗಳನ್ನು ಒಗ್ಗೂಡಿಸಿ ಹಿಂದುಳಿದ ವರ್ಗಗಳನ್ನು ಒಂದು ವೇದಿಕೆ ತಂದು ಅವರನ್ನು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಮನಗಂಡು ಇಂದಿನ ಸರ್ಕಾರ ಅವರಿಗೆ ರಾಜ್ಯ OBC KPCC OBC ಏನು ಸೆಲ್ನ ಅಧ್ಯಕ್ಷರಾಗಿ ಕೂಡ ಅವರ ಸಂಘಟನಾ ಜಾತಿಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕೂಡ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ. ನಾವು ಪತ್ರಕರ್ತರಿಗೆ ಗಮನಿಸಿರ್ಬೋದು, ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡ್ತಾ ಇದ್ದಾರೆ, ಹಿಂದುಳಿದ ವರ್ಗದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮತ್ತು ಅವರಲ್ಲಿ ಶಕ್ತಿ ತುಂಬುವ ಅವರ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಯಾದವರ ಪರವಾಗಿ ಮತ್ತು ಸಮಸ್ತ ಕರ್ನಾಟಕ ರಾಜ್ಯ ಯಾದವ ಸಂಘದಿಂದ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ವಿನಂತಿ ಮಾಡ್ತಾ ಇದ್ದೀವಿ. ಶ್ರೀ ಡಿ ಕೆ ಶ್ರೀನಿವಾಸ್ MLC ಅವರಿಗೆ ನೀವು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಿಂದೆ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು KPCC ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡಿ ಶ್ರೀ ಡಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಿರಂತರವಾಗಿ ಸುಮಾರು 96 ಜಾತಿಗಳು, ಅಂದರೆ 46 ಅಲೆಮಾರಿ ಮತ್ತು ಅಲೆಮಾರಿ ಜಾತಿಗಳು ಸೇರಿದಂತೆ ಅತಿ ಸಣ್ಣ ಜಾತಿಗಳ ಒಕ್ಕೂಟ ಇದೆ. ರಾಜ್ಯದ ಜನಸಂಖ್ಯೆಯಲ್ಲಿ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಜನರು ಈ ಸಮಾಜದ ಜನರನ್ನು ಕಳೆದ 10 ವರ್ಷಗಳಿಂದ ಎಲ್ಲರನ್ನೂ ಒಂದುಗೂಡಿಸಿ ನಿರಂತರವಾಗಿ ಸಂಘಟನೆ ಮಾಡ್ತಾ ಅವರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇವರ ಬೆಂಬಲವಾಗಿ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಹ ಈ ಒಕ್ಕೂಟದಲ್ಲಿ ಸಕ್ರಿಯವಾಗಿ ತಮ್ಮ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ನಮ್ಮೆಲ್ಲರ ಧೀಮಂತ ನಾಯಕರು, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಸಂಘದ ಅಧ್ಯಕ್ಷರು ಮತ್ತು ಪ್ರದೇಶ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರು ಆದಂಥ ಡಿ.ಟಿ. ಶ್ರೀನಿವಾಸ್ ಎಲ್ಲ ತಮ್ಮ ಸೇವೆಗಳಲ್ಲೂ ನಿಸ್ವಾರ್ಥತೆಯಿಂದ ತಮ್ಮ ಸಾಧನೆ ಹಾಗೂ ಅವರ ಛಾಪನ್ನು ಮೂಡಿಸಿದ್ದಾರೆ. ಅವರಿಗೆ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ನಿಯೋಜಿತ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಹಾಗೂ ನಮ್ಮೆಲ್ಲರ ಚೇತನ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರಾದ ಪ್ರಭಾವಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಇವರ ಸೇವೆ ಮತ್ತು ಸಾಧನೆಯನ್ನು ಪರಿಗಣಿಸಿ ಇವರಿಗೆ ಈ ಬಾರಿ ರಾಜ್ಯ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ನೀಡಬೇಕೆಂದು ವಿನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಹಿಂದೆ ಎ ಕೃಷ್ಣಪ್ಪಾಜಿಯವರು ಇದ್ದಂಥ ಕಾಲದಲ್ಲಿ ನಾವು ವಿಧಾನಸೌಧದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿತ್ತು. ಅವರು ಕಾಲವಾದ ನಂತರ ನಮ್ಮ ಸಮಾಜಕ್ಕೆ ಒಂದು ಗೌರವ ಆಗಲಿ, ಒಂದು ಸ್ಥಾನಮಾನ ಆಗಲಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಸೊ ಹಾಗಾಗಿ ಏನಿವತ್ತು ನಾವು ಯಾದವ ಗೊಲ್ಲ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ರಾಜ್ಯದ ಈ ಪ್ರವರ್ಗ 1ರ ಮುಖಂಡರುಗಳು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ತದನಂತರ ನಮ್ಮ ಯಾದವ ಸಮಾಜವನ್ನು ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಒಂದು ಯಾದವ ಸಮಾಜಕ್ಕೆ ಗೌರವ ಸಿಗಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಅವರ ನಮ್ಮನ್ನ ಸದಾ ಅವರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ MLC ಮಂತ್ರಿಗಳಾದರೆ ನಮಗೊಂದಷ್ಟು ಅವಕಾಶಗಳು, ಇನ್ನೂ ಹೆಚ್ಚು ಅವಕಾಶಗಳನ್ನು ಕೊಡಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. MLC ಆಗಿ ಈಗೇನು ಸತತವಾಗಿ ಏನು ಅವರು ಆಯ್ಕೆ ಆಗಿದ್ದಾರೆ, ಅಂದಿನಿಂದ ಕೂಡ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಾರೆ. MLC ಆಗಿ ವಿಧಾನಸಭೆ ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಬ್ಬ MLC ಆಗಿರುವಂಥ ನಮ್ಮ ಡಿ.ಟಿ. ಶ್ರೀನಿವಾಸ್ ಅವರು ಆದ ವ್ಯಕ್ತಿ. ಸೊ ಯಾವುದೇ ಕಾರಣಕ್ಕೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಆಕಾಂಕ್ಷೆ ಈ ಸರ್ಕಾರಗಳಿಗೆ ಇದ್ರೆ ನಮ್ಮ ಡಿ.ಟಿ. ಶ್ರೀನಿವಾಸ್ ಅವ್ರನ್ನ ಮಂತ್ರಿಗಳನ್ನು ಮಾಡಲೇಬೇಕು. ನಮ್ಮ ಪ್ರತಿನಿಧಿಯಾಗಿ ಅವರನ್ನ ಸರ್ಕಾರದ ಭಾಗವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಸಾಮಾಜಿಕ ನ್ಯಾಯ ಅನ್ನೋದು ಇವತ್ತಂತೂ ಕಳೆದೋಗಿದೆ. ಅದಂತೂ ಯಾವುದೇ ರೂಪದಲ್ಲಿ ಕಾಣ್ತಾ ಇಲ್ಲ, ಬರೀ ಬಾಯಿ ಮಾತಲ್ಲಿ ಉಳ್ಕೊಂಡಿದೆ. ಆ ಬಾಯಿ ಮಾತಲ್ಲಿ ಉಳ್ಕೊಳ್ಬಾರ್ದು. ಈ ಸರಿ ಈ ಬಾರಿ ಅತ್ಯಂತ ಚಿಕ್ಕ ಸಮುದಾಯಗಳ ಪ್ರತಿನಿಧಿಯನ್ನ ನೀವೆಲ್ಲರೂ ಕೂಡ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೂಡ ಇಂಥ ಒಂದು ಚಿಕ್ಕ ಸಮುದಾಯಗಳ ಒಬ್ಬ ಪ್ರತಿನಿಧಿಯನ್ನ MLC ಮಂತ್ರಿಗಳನ್ನಾಗಿ ಮಾಡೋದಕ್ಕೆ ನೀವು ಕೂಡ ಸಹಕಾರ ಮಾಡಬೇಕು, ನಮ್ಮ ಒತ್ತಾಸೆ ಕೆಲಸ ಮಾಡಬೇಕು ಅಂತ ಕೇಳ್ತೀವಿ.